ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ನಿನ್ನೆ ಅಂದರೆ ಮಾರ್ಚ್ 1 ಸಾಗರದಲ್ಲಿ ಮಹಾಗಣಪತಿಯ ರಥೋತ್ಸವ ನಡೆಯಿತು. ತುಂಬಾ ಅಲಂಕಾರದಿಂದ ಮತ್ತು ವೈಭವದಿಂದ ನಾವು ಈ ರಥೋತ್ಸವವನ್ನು ಕಾಣ್ಬೋದು. ಪ್ರತಿ ವರ್ಷವೂ ಬೆಳಗಿನ ಜಾವ 5 ಗಂಟೆ 5:15 ಟೈಮಲ್ಲಿ ಮಹಾಗಣಪತಿಯ ರಥೋತ್ಸವವನ್ನು ಎಳಿತಾಯಿದ್ರು. ಆದರೆ ಈ ವರ್ಷ ಏನೋ ಮುಹೂರ್ತ ಅಥವಾ ಒಳ್ಳೆ ಗಳಿಗೆ ಬಂದಿಲ್ಲ ಅಂತ 9:30ಗೆ ಭಕ್ತಾದಿಗಳು ಭಕ್ತಿ ಮತ್ತು ಶ್ರದ್ಧೆಯಿಂದ ತೇರನ್ನು ಹಿಡಿದರು. ರಥದ ಒಳಗಡೆ ನಾವು ಬಂಗಾರದಿಂದ ಮಾಡಿರುವಂತಹ ಗಣಪತಿಯನ್ನು ನೋಡಬಹುದು. ಸಹಸ್ರಾರು ಭಕ್ತಾದಿಗಳು ಸರತಿ ಸಾಲಿನಿಂದ ನೋಡಿ, ಇಂಥ ಬಿಸಿಲಿದ್ರೂ ಸಹ ಎಷ್ಟು ಭಕ್ತಿ, ದೇವರ ಬಗ್ಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಿಂತಿದ್ರು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಪ್ರತಿನಿತ್ಯನೂ ಸಹ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಈಗ ಈ ಥರ ತಿಲಕ ಅವರು ಕುಂಭಮೇಳದಲ್ಲೂ ಇಡ್ತಾ ಇದ್ರಂತೆ. ಕುಂಭಮೇಳದಲ್ಲಿ ಸುಮಾರು ಬಿಸ್ನೆಸ್ ಆಗಿದೆ ಅಂತೆ. ನೋಡಿ, ಯಾವುದಾದ್ರೂ ಒಂದು ಸ್ಕಿಲ್ ಇತ್ತಂದರೆ ದೇವರು ಯಾವ ರೀತಿಯಲ್ಲಾದರೂ ಬದುಕೋಕೆ ಒಂದು ದಾರಿ ತೋರಿಸ್ತಾನೆ. ಇದೇ ಒಂದು ಎಕ್ಸಾಂಪಲ್. ಪ್ರತಿ ವರ್ಷವೂ ಇಲ್ಲಿ ರಥೋತ್ಸವ ಇರುತ್ತೆ, ಜಾತ್ರೆನೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆನೂ ಸಹ. ಇಲ್ಲಿ ಯುಗಾದಿಯಾಗಿ 3 ದಿನಕ್ಕೆ ಇಲ್ಲಿ ಗಣಪತಿ ನಾವು ಜಾತ್ರೆಯನ್ನು ಕಾಣ್ತೀವಿ. ಹೊರಗಡೆ ಅಂತೂ ತುಂಬಾ ಬಿಸಿಲಿದೆ. ಸಾಗರ ಅಂದರೆ ಮಲೆನಾಡಲ್ಲೇ ಈ ಥರ ಬಿಸಿಲಿದೆ ಅಂದರೆ ನಮ್ಮ ಕಡೆ ದಾವಣಗೆರೆ ಸೈಡು, ಬಳ್ಳಾರಿ ಸೈಡು ಹೋದರೆ ನಾವೇನು ಸುಟ್ಟೇ ಹೋಗ್ಬಿಡ್ತೀವಿ ನಾವು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಜಾತ್ರೆ ಕಡೆ ಬಂದ್ವಿ. ಏನಾದರೂ ತೊಗೊಳೋಣ ಅಂತ. ಒಂದಿನ ಪೂರ್ತಿ ಉಳ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಲ್ಲಿ ಸುಮಾರು ಐಟಮ್ಸ್ಗಳೆಲ್ಲ ಎಲ್ಲ ಥರದ್ದು ಸಹ ಇಲ್ಲಿ ಜಾತ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಎಲ್ಲದೂ ಹಾಕಿರ್ತಾರೆ. ಎಲ್ಲ ಒಂದೇ ಅಟ್ ಎ ಟೈಮಲ್ಲಿ ಎಲ್ಲ ಸಿಗುತ್ತೆ. ಹಾಗೆ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.